ನಮಸ್ತೆ ಎಲ್ರಿಗೂ. ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ತಾ ಇರ್ಬೋದು, ಡೈಲಿ ನಮ್ಮ ಮನೆ ಕ್ಲೀನಾಗಿ ಇರಬೇಕಂದ್ರೆ, ನೀಟಾಗಿ ಇರಬೇಕಂದ್ರೆ ನಾನು ಯಾವೆಲ್ಲ ಟಿಪ್ಸನ್ನು ಫಾಲೋ ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ನಾನು ಮಾಡುವಂಥ ಟಿಪ್ಸ್ಗಳು ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಹಾಗೆ ನನ್ನ ಚಾನಲನ್ನು ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈಗ ಫಸ್ಟ್ ನಾನು ಮಾಡೋವಂಥ ಕೆಲಸ, ಬೆಳಗ್ಗೆ ಎದ್ದಾದಮೇಲೆ ಬೆಡ್ ಕವರನ್ನು ಚೇಂಜ್ ಮಾಡೋದಿರ್ಬೋದು, ಅಥವಾ ಇರೋ ಕವರನ್ನೇ ನಾವು ಕೊಡವಿ ಅದನ್ನು ಡಸ್ಟೆಲ್ಲ ಇದು ಮಾಡಿ ಹಾಕುವಂಥದ್ದು. ನಾನಿವತ್ತು ಬೆಡ್ ಕವರನ್ನು 1 ವೀಕ್ ಆಗಿತ್ತು ಹಾಕಿ, ಸೊ ಹಾಗಾಗಿ ಇವತ್ತು ಚೇಂಜ್ ಮಾಡುವ ಅಂದ್ಕೊಂಡು ಬೆಡ್ ಕವರನ್ನು ತೆಗೆದು ಅದರಲ್ಲೇ ವಿಂಡೋ ಓಪನ್ ಮಾಡಿಬಿಟ್ಟು ಈಗ ನಾನು ಫುಲ್ ಕೊಡುತ್ತಾ ಇದ್ದೀನಿ. ಡಸ್ಟೆಲ್ಲ ಹೇಗೆ ಹೋಗ್ತಾ ಇದೆ ಅಂತ ನೀವು ನೋಡ್ಬೋದು. ಡಸ್ಟೆಲ್ಲ ಹೋದ್ಮೇಲೆ ಈಗ ನಾನು ಬೇರೆ ಕವರನ್ನು ಇಮಿಡಿಯೇಟ್ಲಿ ಆವಾಗಲೇ ಹಾಕಿಬಿಡ್ತೇನೆ. ಸೊ ಇದರಿಂದ ನಮಗೆ ಮತ್ತೆ ಹಾಕಬೇಕಲ್ವಾ ಅಂಥೇಳಿ ಒಂದು ಕೆಲಸ ಉಳ್ಕೊಳ್ಳೋದಿಲ್ಲ. ಆಗಿಂದಾಗಲೇ ಈ ಕೆಲಸ ಆಗಿಬಿಡುತ್ತೆ. ಸ್ವಲ್ಪ ಒಂದು 5 ಮಿನಿಟ್ ಕೆಲಸ ಇದಕ್ಕೆ ನಾವು ಕೊಡಬೇಕಾಗುತ್ತೆ. ಸೊ ಆಗಲೇ ನಾವು ಬೆಡ್ ಕವರ್ ಚೇಂಜ್ ಮಾಡಿ ಮತ್ತೆ ಅದನ್ನು ವಾಶಿಗೆ ಹಾಕ್ಬೋದು. ಯಾವುದೆಲ್ಲ ಬೆಡ್ಡಿಗೆ ಯೂಸ್ ಮಾಡಿರ್ತೀವಿ ಕವರ್ಗಳೆಲ್ಲನೂ, ಸೋಫಾ ಕವರ್ ಎಲ್ಲನೂ ನಾವು ಮತ್ತೆ ಅದನ್ನೆಲ್ಲ ವಾಶ್ ಮಾಡಿ ಎತ್ತಿಟ್ರೆ ಅಲ್ಲಿಗೆ ಆ ಕೆಲಸ ಮುಗ್ದಾಗೆ. ಸೊ ಈಗ ಹಾಗೆ ಪಿಲ್ಲೋ ಕವರ್ ಇರ್ಬೋದು, ಅದನ್ನು ಕೂಡ ನಾನು ಚೇಂಜ್ ಮಾಡಿದೆ. ಸೊ 1 ವೀಕ್ ಅಥವಾ 15 ಡೇಸ್ಗೆ ನಾನು ಚೇಂಜ್ ಮಾಡ್ತೀನಿ. ಈ ರೀತಿ ಚೇಂಜ್ ಮಾಡೋದ್ರಿಂದ ನಮಗೆ ತುಂಬ ಒಂದು ಒಳ್ಳೆ ಫೀಲ್ ಬರುತ್ತೆ. ನಮಗೆ ಡೈಲಿ ಇದೊಂದು ಕೆಲಸ ಮಾಡಲೇಬೇಕು ನಾವು, ಯಾಕಂದರೆ ಇದರಲ್ಲಿ ನೆಗೆಟಿವ್ ಎನರ್ಜಿ ಕೂಡ ಸೇರಿರುತ್ತೆ. ಅದಾದಮೇಲೆ ಎರಡನೇ ಕೆಲಸ ನಾನು ಮಾಡೋದು ಕಸ ಗುಡಿಸೋವಂಥದ್ದು. ಫುಲ್ ಇಡೀ ಮನೆ ಬೆಡ್ ಕವರ್ ಚೇಂಜ್ ಮಾಡಿ ಬೆಡ್ಶೀಟೆಲ್ಲ ಮಡಚಿಟ್ಟು ಅದಾದಮೇಲೆ ಫುಲ್ ಇಡೀ ಮನೆ ಕಸ ಗುಡಿಸೋವಂಥದ್ದು. ಈ ಕಸ ಗುಡಿಸೋದು ಅಷ್ಟೇ, ಎಲ್ಲ ವಸ್ತುಗಳನ್ನು ಅಲ್ಲಿಂದಲ್ಲಿ ಏನಿರುತ್ತೆ ಅದನ್ನೆಲ್ಲ ತೆಗೆದಿಟ್ಟು ಎತ್ತಿಟ್ಟು ಗುಡಿಸ್ಕೊಳ್ತೀನಿ. ಕಸ ಎಲ್ಲ ಗುಡಿಸಿ ಇದಾದಮೇಲೆ ಒರೆಸೋದಿದ್ದರೆ ಒರೆಸ್ಕೊಳ್ಬೋದು. ಹಾಗೆ ಮಕ್ಕಳನ್ನು ಸ್ಕೂಲಿಗೆ ಕಳಿಸೋದಕ್ಕೆ ಇರುತ್ತೆ. ಬೆಳಗ್ಗೆ ಹೊತ್ತು ನಾವು ಒರೆಸುತ್ತಾ ಕೂತ್ರೆ ಲೇಟ್ ಆಗುತ್ತೆ, ಅವರಿಗೆ ಟಿಫನ್ ಮಾಡೋದಿರುತ್ತೆ. ಸೊ ಹಾಗಾಗಿ ನಾನು ಒರೆಸೋ ಕೆಲಸನ ಆಮೇಲೆ ಮಾಡ್ಕೊಳ್ತೇನೆ. ಮೊದಲಿಗೆ ಈ ಕಸ ಒಂದು ಗುಡಿಸ್ಬಿಟ್ರೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಕಸ ಗುಡಿಸೋ ಒಂದು ಹ್ಯಾಬಿಟ್ ಇರಲೇಬೇಕು. ಆಲ್ಮೋಸ್ಟ್ ಎಲ್ರಿಗೂ ಇರುತ್ತೆ. ಆದರೂ ನಾನು ಮಾಡೋವಂಥ ಯಾವುದಾದ್ಮೇಲೆ ಯಾವ ಕೆಲಸವನ್ನು ಮಾಡ್ತೀನಿ, ಹೇಗೆ ಮನೆ ನೀಟಾಗಿರುತ್ತೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ಇದರಿಂದ ಒಂದು ಸ್ವಲ್ಪನಾದರೂ ನಿಮಗೆ ಮೋಟಿವೇಟ್ ಆಗ್ಬೋದು ಅಂತೇಳಿ. ಈಗ ಕಸ ಎಲ್ಲ ಗುಡಿಸಾದ್ಮೇಲೆ ಮತ್ತೆ ನಾನು ಸೋಫಾ ಕವರ್ ಕೂಡ ಅಷ್ಟೇ, ಅದನ್ನು ಚೇಂಜ್ ಮಾಡಿದ್ದೆ. ಒಂದೇ ಸಲಕ್ಕೆ ಎಲ್ಲ ಕವರ್ಗಳನ್ನು ನಾನು ತಗೊಂಡು ವಾಶಿಗೆ ಹಾಕಿಬಿಡ್ತೇನೆ. ಈಗ ಸೋಫಾ ಕವರ್ ಒಂದು ಬಾಕಿಯಾಗಿತ್ತು. ಸೋಫಾ ಕವರನ್ನು ಕೂಡ ನಾನು ಡಸ್ಟಿಂಗ್ ಎಲ್ಲ ಮಾಡಿ ಆದಮೇಲೆ ಇವಾಗ ಕವರನ್ನು ಹಾಕ್ತಾಯಿದ್ದೇನೆ. ಮೇಯ್ನ್ ನಮಗೆ ಹಾಲಲ್ಲಿ ನಮಗೆ ಕಾಣುವಂಥದ್ದೇ ಸೋಫಾ ಇರ್ಬೋದು, ಟೇಬಲ್ ಇರ್ಬೋದು, ಚೇರ್ ಇರ್ಬೋದು. ಇದೆಲ್ಲ ನೀಟಾಗಿದ್ದರೆ ತುಂಬ ಒಂದು ಖುಷಿಯಾಗುತ್ತೆ. ಹಾಗೆ ಸೋಫಾ ಆದಮೇಲೆ ಮತ್ತೆ ನಮಗೆ ಟೇಬಲ್ ಮೇಲೆ ಮಕ್ಕಳಂತೂ ಕೆಲವೊಂದು ಬುಕ್ಸ್ಗಳಿರ್ಬೋದು, ನ್ಯೂಸ್ ಪೇಪರ್ ಇರ್ಬೋದು, ಎಲ್ಲ ಪೆನ್ನು, ಪೆನ್ಸಿಲ್ಲು, ಸ್ಕೇಲು ಎಲ್ಲ ಆ ಕಡೆ ಈ ಕಡೆ ಸ್ಪ್ರೆಡ್ ಮಾಡಿರ್ತಾರೆ. ಸೊ ಕೆಲವೊಂದು ಸಲ ತೆಗೆದಿಟ್ಟು ಹೋಗ್ತಾರೆ, ಕೆಲವೊಂದು ಸಲ ಅರ್ಜೆನ್ಸಿ ಇರಬೇಕಾದ್ರೆ ಅವರು ತೆಗೆದಿಟ್ಟು ಹೋಗಲ್ಲ. ಅಂಥ ಟೈಮಲ್ಲಿ ನಾನೇ ಕ್ಲೀನ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನೋಡ್ಬೋದು, ಟೇಬಲ್ ಕೆಳಗಡೆನೇ ಒಂದು ಡ್ರವರ್ ಟೈಪ್ ಇದೆ. ಸೊ ಅಲ್ಲಿ ನಾನು ಎಲ್ಲ ನೀಟಾಗಿ ತೆಗೆದು ಇಡ್ತೇನೆ. ಸೊ ಇದು ಒಂದು ಟೇಬಲ್ ಎಂಟ್ರೆನ್ಸ್ ಹಾಲ್ ಆದಮೇಲೆ ಮತ್ತೆ ಈ ಕಡೆ ಡೈನಿಂಗ್ ಟೇಬಲ್ ಕಾಣೋ ಅಂಥದ್ದು, ಇದು ನೀಟಾಗಿ ಇರಬೇಕಾಗುತ್ತೆ. ಸೊ ನೆಕ್ಸ್ಟ್ ನಾನು ಇದನ್ನೆಲ್ಲ ಕ್ಲೀನ್ ಮಾಡಿ ಅದಾದಮೇಲೆ ಮೇಯ್ನಾಗಿ ಮತ್ತೊಂದು ಏನಂತ ಹೇಳಿದರೆ ಫ್ರಿಜ್ ಕೂಡ ಅಷ್ಟೇ. ನಾವು ಕೆಲವೊಂದು ಐಟಮ್ ಕೀ ಇರ್ಬೋದು, ಅಥವಾ ಪೆನ್ನು, ಅಥವಾ ಮಕ್ಕಳು ಇನ್ನೇನಾದರೂ ತಂದು ಇಡೋದೇ ಫ್ರಿಜ್ ಮೇಲೆ. ಸೊ ಆದಷ್ಟು ಈ ಒಂದು ಫ್ರಿಜ್ ಯೂನಿಟನ್ನು ಕೂಡ ನಾವು ಆಗಾಗ ಡೈಲಿ ನಾವು ಅಬ್ಸರ್ವ್ ಮಾಡಿ ಅಲ್ಲಿರೋಂಥ ವಸ್ತುಗಳನ್ನು ಎಲ್ಲೆಲ್ಲಿ ಇಡಬೇಕು ಅಲ್ಲಲ್ಲಿ ಇಟ್ಟರೆ ಅದು ಕೂಡ ನೀಟಾಗಿ ಕಾಣುತ್ತೆ.
ಫೈನಲಿ ಇವಾಗ 4ನೇ ಕೆಲಸ ಬಂದು ಈಗ ಕಿಚನ್ ಕ್ಯಾಬಿನೆಟ್ ಮಾರ್ನಿಂಗ್ ನಾವು ತಿಂಡಿ ಟಿಫನ್ ಇರ್ಬೋದು, ಮಧ್ಯಾಹ್ನಕ್ಕೆ ಅಡುಗೆ ಇರ್ಬೋದು, ಇದೆಲ್ಲ ಮಾಡಿ ಆದಮೇಲೆ ಒಂದು ಸಲ ನಾವು ಮತ್ತೆ ರೀಚೆಕ್ ಮಾಡಬೇಕಾಗುತ್ತೆ. ಮತ್ತು ಇದ್ದಂಥ ಪಾತ್ರೆಗಳು ಯಾವುದೇ ಒಂದು ಫುಡ್ ಐಟಮ್ಸ್ ಉಳಿದಿರ್ಬೋದು ಅದನ್ನೆಲ್ಲ ಪಾತ್ರೆಗೆ ತೆಗೆದಿಟ್ಟು ಆಮೇಲೆ ಆ ಪಾತ್ರೆ ಎಲ್ಲ ತೊಳೆದು ಒಂದು ಕಡೆ ಎತ್ತಿಟ್ರೆ ಮತ್ತು ಕಿಚನ್ ಕ್ಯಾಬಿನೆಟನ್ನು ಮತ್ತೊಮ್ಮೆ ಮೇಲ್ಗಡೆ ಒರೆಸ್ಕೊಂಡ್ರೆ ಎಷ್ಟು ನೀಟಾಗಿ ಕಾಣುತ್ತೆ ಅಂತ ನೋಡ್ಬೋದು. ಇದೇ ಒಂದು ಮೇಯ್ನ್. ಕಿಚನ್ಗೆ ಬಂದರೆ ಪಾತ್ರೆ ರಾಶಿ ಇದ್ದರೆ ಅಥವಾ ಮುಸುರೆ ತುಂಬಿಕೊಂಡು ಅಲ್ಲಿ ಇಲ್ಲಿ ಕಸ ಬಿಸಾಕದೆ ಹೀಗೆ ಇದ್ದರೆ ಮೆಸ್ಸಿಯಾಗಿದ್ದರೆ ನಮಗೆ ಅಡುಗೆ ಮಾಡೋ ಮೂಡು ಬರಲ್ಲ. ಅಥವಾ ಯಾರಾದರೂ ಬಂದರೆ ನಮಗೆ ಒಂಥರ ಫೀಲ್ ಆಗುತ್ತೆ. ಯಾರಾದರೂ ಯಾವಾಗ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಸೊ ಇಲ್ಲ ಅಂದರೂ ಕೂಡ ನಮಗೆ ಏನೋ ಒಂಥರ ನೆಗೆಟಿವ್ ಆಗಿ ಫೀಲ್ ಆಗ್ತಾ ಇರುತ್ತೆ ಮನಸ್ಸಲ್ಲಿ. ಎಷ್ಟೊಂದು ಇದನ್ನು ಯಾವಾಗ ಕ್ಲೀನ್ ಮಾಡೋದು ಅಂತ ಅನಿಸ್ತಾ ಇರುತ್ತೆ. ಸೊ ಇಮಿಡಿಯೇಟ್ಲಿ ಡೈಲಿ ನಾವು ಕೆಲಸ ಆದಮೇಲೆ ಕ್ಲೀನ್ ಮಾಡಿ ಇಟ್ಟರೆ ಕಿಚನ್ ತುಂಬ ಕ್ಲೀನಾಗಿರುತ್ತೆ. ಹಾಗೆ ಫೈನಲ್ ಆಗಿ 5ನೇ ಕೆಲಸ ನಮಗೆ ಪಾತ್ರೆ ಇರ್ಬೋದು, ಬಟ್ಟೆ ಇರ್ಬೋದು, ಇದು ಒಂದು ದೊಡ್ಡ ಹೊರೆ ಅಂತ ಅನ್ನಿಸ್ತಾ ಇರುತ್ತೆ ಕೆಲವೊಂದು ಸಲ. ಅದಕ್ಕೆ ಡೈಲಿ ಸ್ವಲ್ಪ ಸ್ವಲ್ಪ ಇರಬೇಕಾದ್ರೇ ನಾವು ಇಮಿಡಿಯೇಟ್ ಆಗಲಿ ಫ್ರೀ ಇರುವಾಗ ಇದನ್ನು 5 ಮಿನಿಟ್ ಕೊಟ್ಟು ಕೆಲಸ ಮುಗಿಸ್ಕೊಂಡ್ರೆ ಬೇಗ ಕ್ಲೀನ್ ಆಗುತ್ತೆ, ಯಾವಾಗಲೂ ನೀಟಾಗಿರುತ್ತೆ. ಹಾಗೆ ಈ ಟಿಪ್ಸ್ಗಳು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ. ಬಟ್ಟೆಗಳು ಕೆಲವೊಂದು ಸಲ ಫಂಕ್ಷನ್ಗೆ ಹೋಗಿದ್ದಾಗ ತುಂಬ ಬಟ್ಟೆಗಳು ಇರುತ್ತೆ. ಹಾಗೆ ಮಕ್ಕಳು ಇರೋಂಥ ಮನೆಯಲ್ಲಿ ಬಟ್ಟೆಗಳು ಜಾಸ್ತಿ ಯೂಸ್ ಆಗ್ಬೋದು ಕೆಲವೊಂದು ಟೈಮು. ಮತ್ತು ಸ್ವೆಟ್ ಆಗ್ತಾ ಇರ್ತಾರೆ, ಡೈಲಿ 2 ಟೈಮ್ ಡ್ರೆಸ್ಸನ್ನು ಚೇಂಜ್ ಮಾಡ್ತಾರೆ. ಹಾಗಾಗಿ ಬಟ್ಟೆಗಳು ಕೆಲವೊಂದು ಜಾಸ್ತಿ ಇರುತ್ತೆ ಕೆಲವು ಟೈಮು. ನಾನು ಇವತ್ತು ವಾಶ್ ಮಾಡಿ ಆದಮೇಲೆ ಮನೆ ಕೆಲಸ ಎಲ್ಲ ಮುಗ್ದಾದ್ಮೇಲೆ ಇವಾಗ ಈ ಬಟ್ಟೆಗಳನ್ನು ಮಡಚಿ ಇಡ್ತಾ ಇದ್ದೀನಿ. ಇದರಲ್ಲಿ ಕೆಲವೊಂದು ಐರನ್ ಮಾಡೋ ಅಂಥದ್ದನ್ನು ಒಂದು ಸೈಡ್ ಎತ್ತಿಟ್ಟು ಮತ್ತು ಉಳಿದಿರುವಂಥದ್ದು ಕೆಲವೊಂದು ಬಟ್ಟೆಗಳನ್ನು ಯಾರ್ಯಾರ್ದು ಸಪ್ರೇಟ್ ಮಾಡಿ ನಾನು ಮಡಚಿ ಇಡ್ತಾ ಇದ್ದೀನಿ. ಸೊ ಇದರಿಂದ ನಮಗೆ ಒಬ್ಬರದ್ದು ಬಟ್ಟೆಗಳನ್ನು ಒಂದೇ ಪ್ಲೇಸಲ್ಲಿ ಇಡೋದಕ್ಕೆ ಈಸಿ ಆಗುತ್ತೆ. ಬೇಗ ನಮಗೆ ಕೈಗೆ ಸಿಗೋ ಥರ ಈಸಿಯಾಗಿ ನಾವು ಫೋಲ್ಡ್ ಮಾಡಿ ಎತ್ತಿ ಇಡಬೇಕಾಗುತ್ತೆ. ಬಟ್ಟೆಗಳು ಒಂದು ಕಡೆ ಒಂದು ರಾಶಿ ಇದ್ದರೆ ಒಂಥರ ಅನಿಸುತ್ತೆ ನೋಡಬೇಕಾದ್ರೆ. ಅದನ್ನು ಫೋಲ್ಡ್ ಮಾಡಿ ಇಡೋದಕ್ಕೆ ಇಂಟ್ರೆಸ್ಟೇ ಬರದೇ ಇರ್ಬೋದು ರಾಶಿ ಆದರೆ. ಸೊ ಅವತ್ತಿನ ದಿನ ಅವತ್ತು ವಾಶ್ ಮಾಡಿದಂಥ ಬಟ್ಟೆಗಳನ್ನು ಆವತ್ತೇ ನಾವು ಈ ರೀತಿ ಅದಕ್ಕೆ ಅಂತ ಟೈಮ್ ಫಿಕ್ಸ್ ಮಾಡಿ 5 ಕೆಲಸ ಯಾವುದೆಲ್ಲ ಮಾಡಿಲ್ಲ ಅಂತ ರಿಮೆಂಬರ್ ಮಾಡಿಕೊಂಡು 5 ಕೆಲಸಗಳನ್ನು ನಾವು ಇಂಪಾರ್ಟೆಂಟಾಗಿ ಮಾಡಲೇಬೇಕಾಗುತ್ತೆ. ಇಷ್ಟು ಮಾಡಿದರೆ ಸಾಕು, ಮನೆ ತುಂಬ ಅಂದರೆ ತುಂಬ ನೀಟಾಗಿ ಕಾಣುತ್ತೆ. ಸೊ ಇದಿಷ್ಟು ಹೀಗೆ ನಾನು ಗೃಹಿಣಿಯರು ಮನೇಲಿರಬೇಕಾದ್ರೆ ಯಾವುದೆಲ್ಲ ಟಿಪ್ಸ್ ನಿಮಗೆ ಯೂಸ್ ಆಗುತ್ತೋ ಅದನ್ನೆಲ್ಲ ಶೇರ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಆದಷ್ಟು ನಾನು ಒಳ್ಳೆ ಪ್ರಯತ್ನವನ್ನು ಮಾಡ್ತೇನೆ. ಹಾಗೆ ಹೊಸೊಬ್ಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಇದಿಷ್ಟು ಕೆಲಸಗಳು ನಮಗೆ ತುಂಬ ಇಂಪಾರ್ಟೆಂಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.